ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಯಬಾಗ ತಾಲೂಕಿನ ಯಲ್ಪಾರಟ್ಟಿ ಗ್ರಾಮದ ಜಮಖಂಡಿ ಮೀರಜ್ ಅಂತಾರಾಜ್ಯ ಸಂಪರ್ಕ ಹೊಂದುವ ರಾಜ್ಯ ಹೆದ್ದಾರಿಯಲ್ಲಿ ತಗ್ಗುಗುಂಡಿಗಳಿದ್ದೇ ಕಾರುಬಾರು. ಜಮಖಂಡಿಯಿಂದ ಮಹಾರಾಷ್ಟ್ರದ ಮೀರಜ್ಗೆ ಸಂಪರ್ಕ ಹೊಂದಿರುವ ಕುಡಚಿ ಮತಕ್ಷೇತ್ರದ ಯಲ್ಪಾರಟ್ಟಿ ಗ್ರಾಮದ ಸುಮಾರು 2 ಕಿಲೋಮೀಟರ್ ರಸ್ತೆಯು ಹದಗೆಟ್ಟು ಹೋಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೈಕಲ್ ಮತ್ತು ಶಾಲಾ ವಾಹನದಲ್ಲಿ ತೆರಳುವ ಶಾಲಾ ಮಕ್ಕಳು ಸುರಕ್ಷಿತವಾಗಿ ಹೋಗಿ ಬಂದರೆ ಸಾಕಪ್ಪ ಎನ್ನುವಂತೆ ಪಾಲಕರು ಜೀವ ಭಯದಲ್ಲಿ ಕಾಲ ಕಳೆಯುವಂತಾಗಿದೆ. ಸಭೆ ಸಮಾರಂಭ ಹಾಗೂ ಇನ್ನಿತರ ಕಾರ್ಯಗಳಿಗೆ ತೆರಳುವ ಸೈಕಲ್ ಮೋಟಾರ್ ಸವಾರಿಗೆ ಬೃಹತ್ ವಾಹನಗಳು ಧೂಳಿನ ಸ್ನಾನವನ್ನೇ ಮಾಡಿಸುತ್ತೆ ಎಂದು ವಾಹನ ಸವಾರರು ಗುತ್ತಿಗೆದಾರರಿಗೆ ಹಿಡಿಶಾಪ ಹಾಕಿದ್ದಾರೆ. ಅರ್ಧ ಕಡೆ ಇಣುಕಿ ನೋಡಿದ ಗುತ್ತಿಗೆದಾರರು ಸುಮಾರು ತಿಂಗಳಾದರೂ ಕೂಡ ನೀರು ಹೊಡೆಯದೆ ಮತ್ತು ತಗ್ಗು ಗುಂಡಿಗಳನ್ನು ಮುಚ್ಚುವ ಪ್ರಯತ್ನವನ್ನಾದರೂ ಮಾಡದೇ ಇರುವುದು ವಿಪರ್ಯಾಸವಾಗಿದೆ. ಇನ್ನಾದರೂ ಗುತ್ತಿಗೆದಾರ ಜನರ ತೊಂದರೆಯನ್ನ ಪರಿಹರಿಸುವ ನಿಟ್ಟಿನಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಎಂದು ಸಾರ್ವಜನಿಕರು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಧೂಳಿಂದ ತಪ್ಪಿಸಿಕೊಳ್ಳಲು ನಾವು ರಸ್ತೆಗೆ ನೀರು ಹೊಡೆಯುವಂತಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಬಿಲ್ಲನ್ನ ತಡೆಹಿಡಿದು ಒಳ್ಳೆಯ ರೀತಿಯಿಂದ ಕಾಮಗಾರಿ ಆಗುವಂತೆ ನೋಡಿಕೊಳ್ಳಬೇಕು ಅಂತ ಸ್ಥಳೀಯ ಶ್ರೀಶೈಲ ತೇರದಾಳ್ ಹೇಳಿದ್ದಾರೆ. ರಸ್ತೆಯ ಮಧ್ಯೆ ತಗ್ಗು ಗುಂಡಿಗಳು ಬಿದ್ದಿರುವುದನ್ನು ಕಂಡು ಕಾಣದವರಂತೆ ಇದೇ ಮಾರ್ಗವಾಗಿ ಜನಪ್ರತಿನಿಧಿಗಳು ಸಂಚರಿಸುತ್ತಾರೆ. ಗುತ್ತಿಗೆದಾರಿಗೆ ಸಾಕಷ್ಟು ಭಾರಿ ಹೇಳಿಕೆ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಜನರಿಗೆ ಓಡಾಡಲು ತುಂಬಾ ತೊಂದರೆ ಆಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಶೀಘ್ರದಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ರಸ್ತೆ ತಡೆ ನಡೆಸಿ ಉಗ್ರವಾದ ಹೋರಾಟ ಮಾಡಬೇಕಾಗಿದೆ ಎಂದು ಸ್ಥಳೀಯ ಅಜ್ಜಪ್ಪ ಅಭಾನೆ ಎಚ್ಚರಿಸಿದ್ದಾರೆ. 2 ದಿನದಿಂದ ಇದು ಕಾಮಗಾರಿ ಪ್ರಗತಿ ಸರಿ ಸುಮಾರು ಅಂದ್ರೆ ಒಂದು 2 ತಿಂಗಳಿಂದ ಈ ರೀತಿ ರೋಡ್ ಏನು ಸಮಸ್ಯೆ ಅಂದ್ರೆ ಸರ್ ಈಗ ನೋಡ್ರಿ ಒಟ್ಟ ಮಂದಿನ ಆ ಕಡೆಗೆ ನಿಲ್ಲು ಬಿಡೋದು ಮತ್ತು ಪ್ಯಾಚ್ ವರ್ಕ್ ಅದನ್ನು ಮಾಡ್ತಾರಂದ್ರೆ ಅದನ್ನು ಮಾಡೋರು ಮತ್ತು ಈ ಸಂಬಂಧಪಟ್ಟ ಇಂಜಿನಿಯರು ಇಲ್ಲಿ ಬರುವಾರು ಮತ್ತು ಇದನ್ನು ಜನರ ಪ್ರತಿನಿಧಿಗಳು ಇಲ್ಲಿ ಹಾಯ್ತಾರೋ ಇಲ್ಲೋ ನಮಗೂ ಅದು ಗೊತ್ತಾಗಿತ್ತು. ಅವ್ರ ಗಮನಕ್ಕೆ ಐತೇನ್ರಿ? ಅವ್ರ ಗಮನಕ್ಕೆ ಇದೇ ರೋಡ್ನಾಗ ಹಾಯ್ಬೇಕಿರಲ್ಲ, ಅವ್ರ ಗಮನಕ್ಕೆ ಇರ್ಲಾರ್ದೆ ಇರ್ತೈತೆ ಅಂತ ಸರ್. ಇದು ಈ ರೀತಿ ಆದ್ರೆ ಜನರಿಗೆ ಭಾಳ ಅತಿ ತೊಂದರೆ ಆಗತೈತಿ. ಮತ್ತು ಆಕ್ಸಿಡೆಂಟ್ ಅದನ್ನು ಜೂನ್ ಆಗಿಬಿಡೈತಿ. ಅದನ್ನು ಶಾಲೆ ಹುಡುಗರು ಬಸ್ ಹೋಗ್ಬೇಕಾದ್ರೆ ಪಾಲಕರ ಹಿಂದೆ ಮುಂದೆ ನೋಡಿ ವಿಚಾರ ಸ್ಕೂಲಿಗೆ ಕಳಿಸಂಗಾಗೈತಿ. ಅಪಘಾತಗಳು ಎಷ್ಟಾಗ್ಯಾವ? ಅಪಘಾತಗಳು ಸರ್ ಇದನ್ನು ನಮ್ಮ ಮುಂದೆ ಒಂದು 2-3 ಆದವ್ರು ಇಲ್ಲಿ. ಅದ್ರ ಬಗ್ಗೆ ಏನು ಕ್ರಮ ತೊಗೊಂಡಿಲ್ಲ ಯಾರು ತೊಗೊಂಡಿಲ್ಲ ರೀ. ನೇರವಾಗಿ ಯಾರ ಮೇಲೆ ಆರೋಪ ಮಾಡ್ತಾರೆ ಇದ್ರ ಬಗ್ಗೆ? ಇದಕ್ಕೆ ನೇರವಾಗಿ ಅದನ್ನು ಆರೋಪ ಅಂದ್ರೆ ಮತ್ತು ಇಂಜಿನಿಯರ್ಗಳನ್ನಲ್ಲ ಈಗ ಮೊದಲು ಒಂದು ಪ್ಯಾಚ್ ವರ್ಕ್ ಮಾಡ್ಯಾರೆ, ಅದನ್ನರೇ ಮಾಡ್ಯಾರೆ, ಅದು ಇಲ್ಲ, ಅದು ಮಾಡಲಿಲ್ಲ. ಎಲ್ಲ ಹಾಕಿ ಹೋಗಿಬಿಟ್ಟಾರ ರೀ. ಎರಡು ಸರಿ ಅಂದ್ರೆ 2-2.5 ತಿಂಗಳು ಆತ್ರಿ. ನೀರು ಹೊಡಿತಾರಿಲ್ಲ ರೀ? ನೀರು ಭಾಳ ಅಂದ್ರೆ ಒಂದು ವಾರದಾಗ ಒಂದು ಬರ್ತಾರೋ ಬೇಕಾರೆ ಇಲ್ಲ. ಎಷ್ಟು ತಿಂಗಳಾಯ್ತು ರೀ? 2ರಿಂದ 2.5 ತಿಂಗಳು ಆಯ್ತು ನೋಡ್ರಿ. ನೀರು ಹೊಡ್ಯಾಕತ್ತಾರ ಇದನ್ನ ಹೇಳಿ ರೈತರು ಈಗ ಆಚೆ ಕಡೆ ಅಂಗಡಿಯವ್ರು ಏನು ಮಾಡ್ಯಾರ ರೀ, ಭಾಳ ಧೂಳು ಬರಾಕತ್ತಾನ. ರೈತರ ನೀರು ಹೊಡ್ಯಾಕತ್ತಾರ ರೀ. ಅಲ್ಲಿ ಅದನ್ನು ಅಂಗಡಿಗಳು ತೆಕ್ಕೊಂಡು ಬಿಡೋದು ಅದನ್ನು ಧೂಳು ಕೊಡ್ರಿ. ಈ ಡಸ್ಟ್ ರೋಡ್ ಮ್ಯಾಗಿಂದೆಲ್ಲ ಡಸ್ಟ್ ಮತ್ತು ಈ ರೀತಿ ಆದ್ರೆ ರೀ ಮತ್ತು ಇಲ್ಲಿ ಸಾರ್ವಜನಿಕ ಓಡಾಡೋದು ಭಾಳ ತೊಂದರೆ ಆಗತೈತೆ ರೀ. ಈಗಾಗಲೇ ಇದ್ರ ಬಗ್ಗೆ ಯಾರಿಗಾದ್ರೂ ಗಮನಕ್ಕೆ ತಂದ್ರಿ? ಈಗ ಆಲ್ರೆಡಿ ಈಗ ಅವು ಮನೆ ಒಡ್ರಿಗೊಮ್ಮೆ ಅನ್ನೋ ಗುತ್ತಿಗೆದಾರು ಅದನ್ನು ಒಡ್ರತ್ರ ಅವ್ರು ರಮೇಶ್ ಅಂತೇಳಿ ಹಿಂಗೇನಪ್ಪ ಅದನ್ನು ಹೇಳ್ರವ್ರು. ಅವ್ರಿಗೆ ಫೋನ್ ಹಚ್ಚಿ ಹೇಳಿದ್ರು ನೀರಾರು ಹೊಡ್ರಿ ಅಂತ ಹೇಳ್ರಿ. ಆ ದಿವಸ ಒಂದು 2 ದಿವಸ ಹೊಡೆದಂಗೆ ಮಾಡ್ರಿ ಅವ್ರು. ಅದ್ರ ಒಳಗೆ ಬಂದೇ ಇಲ್ಲ ಅವ್ರು. ಈಗ ಆಗಲಿಲ್ಲ ಅಂತಂದ್ರೆ ಏನು ಮಾಡೋರು? ಆಗಲಿಲ್ಲ ಅಂದರೆ ಮುಂದಿನ ನಡೆ ಅದನ್ನು ಯಾರು ಇಂಜಿನಿಯರ್ ಸಂಬಂಧಪಟ್ಟ ಇಂಜಿನಿಯರ್ಗೆ ಅವ್ರಿಗೆ ಹೇಳ್ತೀವಿ ರೀ. ನಮ್ಮ ಸ್ಥಳೀಯ ಶಾಸಕರಿಗೆ ಗಮನಕ್ಕೆ ತರ್ತೀವಿ ರೀ. ನೋಡೋಣ್ರಿ ಅದನ್ನು ಆಗಲಿಕ್ಕೆ ಮತ್ತು ಉಗ್ರ ಹೋರಾಟ ಮಾಡ್ಬೇಕಂತ ಅನಿವಾರ್ಯ ಆಗಿಬಿಡೋದು ರೀ. ಯಾವ ರೀತಿ ಹೋರಾಟ ಮಾಡೋದು? ಏನು ರಸ್ತೆ ತಡೆದನ್ನು ಅದನ್ನು ಮಾಡ್ಬೇಕರಲ್ಲ. ಆಗ ಎಲ್ಲರೂ ಬರ್ತಾರೆ ರೀ. ದೊಡ್ಡ ಗಾಡಿ ಅವ್ರೆ ಹೋಗ್ತಾರೋ, ಸಣ್ಣ ಗಾಡಿಗಳು ಶಾಲೆ ಹುಡುಗರು ಹೋಗ್ತಾವು. ಡ್ರೆಸ್ ಅದು ಫೋಟೋ ತೆಗೆದಿರ್ತೀವಿ. ಬೇಕಂದ್ರೆ ನಿಮ್ಗೆ ನೋಡಕ್ರಿ ರೀ, ಶಾಲೆ ಹುಡುಗರಿಗೆ ತೊಂದರೆ ಆಗತೈತ್ರಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.